ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಎಂದಿನಂತೆ ಇವತ್ತು ಕೂಡ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ದಿನದ ವಿದ್ಯಮಾನಗಳನ್ನ 3 ಪ್ರಶ್ನೆಗಳ ಮೂಲಕ ಮತ್ತಷ್ಟು ವಿಸ್ತೃತವಾಗಿ ವಿವರಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೂ ಇದೆ ಉತ್ತರ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ. ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತ ಇರುವ 3 ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಯಾರು ಅನ್ನೋದು, ಅದಕ್ಕೆ ಉತ್ತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆ ಸದ್ಯಕ್ಕೆ ಬಿಜೆಪಿಯಲ್ಲಿ ಉಪಾಧ್ಯಕ್ಷೀಯ ಸ್ಥಾನವನ್ನ ಅಲಂಕರಿಸಿರುವ ತೇಜಸ್ವಿನಿ ಅನಂತ್ ಕುಮಾರ್ ಅವರ ವಿಚಾರ. ಹಾಗಾದ್ರೆ ಯಾವ ವಿಚಾರಕ್ಕೆ, ಇವರಿಬ್ಬರ ವಿಚಾರ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ, ಕುತೂಹಲ ಮೂಡಿಸಿದೆ ಇಬ್ಬರ ಭೇಟಿ. ಯಾಕಾಗಿ ಈ ಕುತೂಹಲ ಅನ್ನೋ ಪ್ರಶ್ನೆಗೆ ಉತ್ತರ, ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಬಿಜೆಪಿಯ ಉಪಾಧ್ಯಕ್ಷೆ? ಆಪರೇಷನ್ ಹಸ್ತದ ವಿಚಾರ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಬಹು ಚರ್ಚಿತ ವಿಚಾರವಾಗಿರುವ ಈ ಸಂದರ್ಭದಲ್ಲೇನೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರೋದ್ರ ಹಿಂದೆ ಕಾಂಗ್ರೆಸ್ ಸೇರುವ ಉದ್ದೇಶ ಇದೆಯಾ, ಅಥವಾ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸುವ ಉದ್ದೇಶ ಡಿಕೆ ಶಿವಕುಮಾರ್ ಅವರ ಮನಸ್ಸಲ್ಲಿ ಇದೆಯಾ ಅನ್ನೋ ಚರ್ಚೆಗೆ ಗ್ರಾಸವಾಗಿದೆ, ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಇನ್ನು ಈ ಭೇಟಿ ಅದರ ಸುತ್ತ ನಡೀತಾ ಇರುವ ಚರ್ಚೆಯ ಮತ್ತಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ನೇರವಾಗಿ ಪ್ರಶ್ನೆ ಕೇಳಿದಾಗ ಸಹಜವಾಗಿ ಬರೋ ಉತ್ತರ, ಈ ಭೇಟಿ ಆ ಕಾರಣಕ್ಕಲ್ಲ ಅನ್ನೋದು. ಅಂಥದ್ದೇ ವಾದ ಇದೀಗ ವ್ಯಕ್ತವಾಗ್ತಾ ಇದೆ. ಇದೇ ತಿಂಗಳ 22ನೇ ತಾರೀಕು ಅನಂತ್ ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಆಹ್ವಾನ ನೀಡಲಿಕ್ಕೆ ಈ ಭೇಟಿ ಅಂತ ಹೇಳಲಾಗ್ತಾ ಇದೆ. ಇನ್ನು ತೇಜಸ್ವಿನಿ ಅನಂತ್ ಕುಮಾರ್ ಅವರು ನಡೆಸುವ ಸಂಸ್ಥೆ ಅದಮ್ಯ ಚೇತನ, ಇದರಿಂದ ಇಂದಿರಾ ಕ್ಯಾಂಟೀನ್ಗೆ ಹಾಗೆ ಪೌರ ಕಾರ್ಮಿಕರಿಗೆ ಊಟ ಸರಬರಾಜು ಮಾಡಲಾಗುತ್ತೆ. ಊಟ ಪೂರೈಸಿದ್ದ ಬಾಕಿ ಹಣ ಸಂದಾಯ ಮಾಡಲಿಕ್ಕೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಯಿತು ಇದೇ ಒಂದು ಭೇಟಿಯ ಸಂದರ್ಭದಲ್ಲಿ ಅನ್ನೋ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಾಜಕೀಯ, ಲೋಕಸಭೆ ಚುನಾವಣೆ ವಿಷಯ ಚರ್ಚೆ ಆಗ್ಲೇ ಇಲ್ಲ ಅನ್ನೋ ವಾದ ಇದ್ರೂ ಕೂಡ ಕೇವಲ ಈ ಕಾರಣಕ್ಕೋಸ್ಕರ ಭೇಟಿ ಆಯ್ತಾ, ರಾಜಕೀಯ ವಿಚಾರಗಳು ಹಾಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ವಿಚಾರ ಚರ್ಚೆಗೆ ಬರ್ಲೇ ಇಲ್ವಾ ಅನ್ನೋ ಸಹಜ ಕುತೂಹಲ. ಮತ್ತಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಹಾಗೆ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಭೇಟಿಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು. ತೇಜಸ್ವಿನಿ ಅವರಿಗೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಟಿಕೆಟ್ ಕೊಟ್ಟಿರಲಿಲ್ಲ. ಅದಾದ ನಂತರದ ಬೆಳವಣಿಗೆಗಳನ್ನ ನಾವು ಗಮನಿಸಿದ್ದೇವೆ. ಮೂಲ ಬಿಜೆಪಿಗರು ಇದರ ಬಗ್ಗೆ ಕೆಲವರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಟಿಕೆಟ್ ಕೊಡಬೇಕಾಗಿತ್ತು ಅನಂತ್ ಕುಮಾರ್ ಅವರ ಪತ್ನಿ ಅವರಿಗೆ ಅನ್ನೋ ಒಂದು ವಾದ ಇತ್ತು. ಆದ್ರೆ ಬಿಜೆಪಿ ಇದೆಲ್ಲವನ್ನ ಬದಿಗೊತ್ತಿ ತೇಜಸ್ವಿನಿ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ನಿರಾಕರಿಸಿತ್ತು ಬಿಜೆಪಿಯ ಹೈಕಮಾಂಡ್. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಬೇಕು ಅನ್ನೋ ಇಂಗಿತ ಕೆಲವರಲ್ಲಿ ಇತ್ತಾದ್ರೂ ಕೂಡ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿದ್ದ ಮುನಿಸನ್ನ, ಕಾರ್ಯಕರ್ತರ ಅಸಮಾಧಾನವನ್ನ ತಣಿಸುವ ಪ್ರಯತ್ನವಾಗಿ ಉಪಾಧ್ಯಕ್ಷ ಸ್ಥಾನವನ್ನ ಕೂಡ ತೇಜಸ್ವಿನಿ ಅವರಿಗೆ ಕೊಡಲಾಗಿತ್ತು. ಹಾಗೆ IIESTಯ ಮುಖ್ಯಸ್ಥೆ ಪಟ್ಟವನ್ನ ಕೂಡ ನೀಡಲಾಗಿತ್ತು. ಆದ್ರೆ ಈ ಬಾರಿ ಕೂಡ ಬಹುತೇಕ ತೇಜಸ್ವಿನಿ ಅವರಿಗೆ ಆ ಕ್ಷೇತ್ರದ ಟಿಕೆಟ್ ಸಿಗುವ ಸಾಧ್ಯತೆಗಳು ಬಿಜೆಪಿಯಲ್ಲಿ ಕಡಿಮೆ ಅಂತಲೇ ಹೇಳಲಾಗ್ತಾ ಇದೆ. ಈ ಬಾರಿ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಟಿಕೆಟ್ ತೇಜಸ್ವಿ ಸೂರ್ಯ ಅವರಿಗೆ ನೀಡಲಾಗುತ್ತೆ ಅನ್ನೋ ಚರ್ಚೆ ಬಿಜೆಪಿ ವಲಯದಲ್ಲಿ ಕೇಳೋಕ್ ಸಿಗ್ತಾ ಇದೆ. ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿ ಬದಲಾದ ಸನ್ನಿವೇಶದಲ್ಲಿ ತೇಜಸ್ವಿನಿ ಅವರು ಕಾಂಗ್ರೆಸ್ ಸೇರಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋದಕ್ಕೆ ಪೂರಕವಾದ ಘಟನೆಗಳು ಸದ್ಯಕ್ಕೆ ಕಾಣೋಕ್ ಸಿಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಭೇಟಿ ಮಾಡಿದ ಸಂದರ್ಭದ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಒಂದು ಇನ್ವಿಟೇಷನ್ ಕಾರ್ಡ್ ಅನ್ನ ನೀಡ್ತಾ ಇರೋದು ತೇಜಸ್ವಿನಿ ಅನಂತ್ ಕುಮಾರ್ ಅವರು. ಅವರ ಆಪ್ತರು ಹೇಳೋ ಪ್ರಕಾರ ಅದಮ್ಯ ಚೇತನ ಟ್ರಸ್ಟ್ ಅದರಿಂದ ನೀಡಲಾಗ್ತಿರುವ ಊಟ, ಇಂದಿರಾ ಕ್ಯಾಂಟೀನ್ ಹಾಗೆ ಪೌರ ಕಾರ್ಮಿಕರಿಗೆ ಬಾಕಿ ಬರಬೇಕಾಗಿದ್ದ ಹಣ, ಆ ಹಣವನ್ನ ಕೊಡಿ ಅಂತ ಹೇಳಿ ಮನವಿ ಮಾಡಲಿಕ್ಕೆ ಹೋಗಿದ್ವಿ ಅನ್ನೋದು. ಇದರ ಜೊತೆಗೇನೆ ಅನಂತ್ ಕುಮಾರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ, ಆ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆಹ್ವಾನ ನೀಡಲಿಕ್ಕೆ ಅವರನ್ನ ಭೇಟಿ ಮಾಡಲಾಗಿತ್ತು ಅಂತ ಹೇಳಲಾಗಿರೋದು. ಆ ಸಂದರ್ಭದ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ಕನೆಕ್ಟೆಡ್ ಇದ್ದಾರೆ. ಶಿವಪ್ರಸಾದ್, ಔಪಚಾರಿಕ ಭೇಟಿ ಅಂತ ಹೇಳಿ ಎಲ್ಲರೂ ಕೂಡ ಕೊಡುವ ಸ್ಟ್ಯಾಂಡರ್ಡ್ ಉತ್ತರ, ಆದ್ರೂ ಕೂಡ ಒಳಗೊಳಗೆ ಯಾವ ರೀತಿಯ ಲೆಕ್ಕಾಚಾರ ನಡೆದಿರುತ್ತೆ ಅನ್ನೋದು ತಕ್ಷಣಕ್ಕೆ ಗೊತ್ತಾಗದೆ ಹೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ಇಬ್ಬರ ನಡೆ ನುಡಿಗಳು ಅದಕ್ಕೆ ಪೂರಕವಾದ ಉತ್ತರಗಳನ್ನ ಕೊಡೋ ಸಾಧ್ಯತೆ. ಸದ್ಯಕ್ಕೆ ಈ ಭೇಟಿ ಯಾವೆಲ್ಲ ಸಂದೇಶ ರವಾನೆ ಮಾಡ್ತಾ ಇದೆ, ರಾಜಕೀಯ ವಲಯದಲ್ಲಿ ಯಾವ ರೀತಿ ಚರ್ಚೆಗೆ ಕಾರಣವಾಗ್ತಾ ಇದೆ?
ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಸುಮಾರು 45 ನಿಮಿಷಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಕೇಂದ್ರ ಸಚಿವ ದಿವಂಗತ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಅವರು 45 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಅದಾದ ಬಳಿಕ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ಹೇಳಿ ಅಲ್ಲಿಂದ ಯಾವುದೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡದೆ ಹೊರಟಿದ್ದಾರೆ. ಇಲ್ಲಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಒಂದಷ್ಟು ವಿಚಾರಗಳು ನಡೆದಿದೆ. ರಾಜಕೀಯವನ್ನು ಹೊರತುಪಡಿಸಿ ನಡೆದಿರುವಂತಹ ವಿಚಾರಗಳನ್ನು ಗಮನಿಸಿದಾಗ ಇದೇ ತಿಂಗಳ 22ನೇ ತಾರೀಕು ದಿವಂಗತ ಅನಂತ್ ಕುಮಾರ್ ಅವರ ಒಂದು ಹುಟ್ಟು ಹಬ್ಬ ಇದೆ. ಅವತ್ತು ಒಂದು ಕಾರ್ಯಕ್ರಮವನ್ನ ಅನಂತ್ ಅಟ್ 64 ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ಅದರಲ್ಲಿ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮ ಕೂಡ ಇರುವಂತದ್ದು. ಇದಕ್ಕೆ ಮುಖ್ಯ ಅತಿಥಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನು ಆಹ್ವಾನ ಮಾಡೋದಕ್ಕೆ ಇನ್ವಿಟೇಷನ್ ಅನ್ನು ಕೊಟ್ಟು ಅವರನ್ನು ಆಹ್ವಾನ ಮಾಡಿದ್ದಾರೆ ತೇಜಸ್ವಿನಿ ಅನಂತ್ ಕುಮಾರ್. ಇದರ ಜೊತೆಗೆ ತಮ್ಮ ಅದಮ್ಯ ಚೇತನ ಸಂಸ್ಥೆಯಿಂದ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗಳಾಗಿರ್ಬೋದು, ಜೊತೆಗೆ ಪೌರ ಕಾರ್ಮಿಕರಿಗೆ ಊಟವನ್ನು ಪೂರೈಕೆ ಮಾಡಿದ್ದಾರೆ. ಆದ್ರೆ ಅದರ ಒಂದು ಅಮೌಂಟ್ ಏನಿದೆ ಮೊತ್ತ ಇನ್ನೂ ಕೂಡ ಅದಮ್ಯ ಚೇತನ ಸಂಸ್ಥೆಗೆ ಸಂದಾಯ ಆಗಿಲ್ಲ. ಆ ಒಂದು ಬಾಕಿಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ದಾರೆ. ಇದಿಷ್ಟು ಒಂದಷ್ಟು ವಿಚಾರಗಳಾದ್ರೆ ಅದನ್ನ ಹೊರತುಪಡಿಸಿ ರಾಜಕೀಯವಾಗೂ ಕೂಡ ಒಂದಷ್ಟು ಚರ್ಚೆಗಳು ಆಗಿದ್ಯಾ ಅನ್ನುವಂತ ಪ್ರಶ್ನೆ. ಯಾಕೆಂದ್ರೆ ಸುಮಾರು 45 ನಿಮಿಷಗಳ ಕಾಲ ಮಾತುಕತೆ ಆಗಿರುವಂತದ್ದು. ಈಗ ಕಳೆದ ಬಾರಿಯೇ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಅನಂತ್ ಕುಮಾರ್ ಅವರ ನಿಧನದ ಬಳಿಕ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಕೇಳಿಬಂತು. ಆದ್ರೆ ಅಚ್ಚರಿಯ ರೀತಿಯಲ್ಲಿ ಯುವ ಕೋಟಾದ ಅಡಿಯಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನು ನೀಡಲಾಯಿತು. ಅದಾದ ಬಳಿಕ ತೇಜಸ್ವಿನಿ ಅನಂತ್ ಕುಮಾರ್ ಒಂದಷ್ಟು ಬೇಸರವನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿಲ್ಲ ಅಂದ್ರೂ ಕೂಡ ಅಸಮಾಧಾನ ಅಂತೂ ಇತ್ತು. ಆ ಅಸಮಾಧಾನವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಅವರಿಗೆ ಉಪಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಸಂತೈಸಲಾಗಿತ್ತು. ಅಂದ್ರೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ತೇಜಸ್ವಿ ಸೂರ್ಯ ಅವರಿಗೆ 2ನೇ ಬಾರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆಗಳು ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಗಾಳ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸ್ವಾಭಾವಿಕವಾಗಿ ಇಂತಹ ಸನ್ನಿವೇಶ, ಯಾಕೆಂದ್ರೆ ಕಾಂಗ್ರೆಸ್ನಿಂದಲೂ ಕೂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಂತಹ ಪ್ರಬಲ ಕ್ಯಾಂಡಿಡೇಟ್ಗಳ ಹುಡುಕಾಟದಲ್ಲಿ ಈಗಲೂ ಕೂಡ ಇದೆ ಕಾಂಗ್ರೆಸ್. ತೇಜಸ್ವಿನಿ ಅನಂತ್ ಕುಮಾರ್ ಅವರೇನಾದ್ರೂ ಕೂಡ ಈ ಒಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಮಾಡಿದ್ರೆ ಅವರು ಗೆಲುವು ಬಹಳ ಒಂದು ಕಷ್ಟ ಏನು ಅಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಕೂಡ ಅರಿತಿದೆ. ಸೊ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಇದಕ್ಕೆ ಒಂದು ಆಹ್ವಾನವನ್ನ ಕೂಡ ಏನು ಡಿಕೆ ಶಿವಕುಮಾರ್ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಸ್ಮಿತಾ ರಂಗನಾಥ್. ಶಿವಪ್ರಸಾದ್, ಇದರ ಜೊತೆಗೆ ಕಳೆದ ಕೆಲ ದಿನಗಳ ಹಿಂದೆ ತೇಜಸ್ವಿನಿ ಅವರು ಮಾಡಿದ ಟ್ವೀಟ್ ಬಿಜೆಪಿ ಒಳಗಾಗ್ತಿದ್ದ ಆ ಸಂದರ್ಭದ ಬೆಳವಣಿಗೆ ಅದೆಲ್ಲೋ ಒಂದ್ ಕಡೆ ಅವರಿಗೆ ಅಸಮಾಧಾನ ಕಾರಣವಾಗಿದೆಯಾ? ಸೊ ಬಿಜೆಪಿ ಒಳಗಿದ್ರೂ ಕೂಡ ಯಾವುದೇ ಸ್ಥಾನಮಾನ ಕೊಟ್ಟರೂ ಕೂಡ ತೇಜಸ್ವಿನಿ ಅವರು ನಾಟ್ ಸೋ ಹ್ಯಾಪಿ ಅನ್ನೋ ರೀತಿಯ ಚರ್ಚೆನೇ ಕಾರಣವಾಗಿತ್ತು ಆ ಎಲ್ಲ ಟ್ವೀಟು, ಅದಾದ ನಂತರದ ಬೆಳವಣಿಗೆಗಳು. ಈಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ನೀಡಿರೋದು, ಅದರಲ್ಲೂ ಆಪರೇಷನ್ ಹಸ್ತ ಬಹು ಚರ್ಚಿತ ವಿಚಾರ ಆಗಿರೋ ಸಂದರ್ಭದಲ್ಲಿ ಒಂದ್ ಕಡೆ ಅಸಮಾಧಾನ, ಮತ್ತೊಂದ್ ಕಡೆ ಆಪರೇಷನ್ ಹಸ್ತ, ಯಾವ ರೀತಿ ಗಮನಿಸಬಹುದು ಇದನ್ನ? ಈಗ ಇವತ್ತು ಅವ್ರು ಬಂದಿದ್ದ ಉದ್ದೇಶದಲ್ಲಿ ಒಂದು ಉದ್ದೇಶ ಏನಂದ್ರೆ ಬಿಲ್ಗಳು ಪೆಂಡಿಂಗ್ ಇದೆ. ಅದಮ್ಯ ಚೇತನ ಸಂಸ್ಥೆಗೆ ಬಿಬಿಎಂಪಿಯ ಒಂದು ಇಂದಿರಾ ಕ್ಯಾಂಟೀನ್ ಬಿಲ್ಗಳು ಅದಮ್ಯ ಚೇತನದ ಪೂರೈಕೆ ಮಾಡಲಾಗಿತ್ತು, ಪೌರ ಕಾರ್ಮಿಕ ಊಟದ. ಈ ಬಿಲ್ಗಳೆಲ್ಲ ಯಾವ ಕಾಲದ ಅಧಿಕಾರದಲ್ಲಿದ್ದಂತ ಅವಧಿಯ ಪಕ್ಷ ಅಧಿಕಾರದಲ್ಲಿ ಪೆಂಡಿಂಗ್ ಅಂತ ನೋಡಿದಾಗ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿಯೇ ಪೂರೈಕೆ ಮಾಡಿದಂತ ಊಟದ ಬಿಲ್ಗಳು ಪೆಂಡಿಂಗ್ ಇರುವಂತದ್ದು. ಇದು ಈ ವಿಚಾರವೂ ಕೂಡ ಅವರ ಮನಸ್ಸಿಗೆ ಗಾಸಿ ತರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದ್ರೆ ಅವರದೇ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. ಆಗ ಅವರು ಆ ಪಕ್ಷದ ಉಪಾಧ್ಯಕ್ಷರಾಗಿದ್ದು ಅವರದೇ ಸಂಸ್ಥೆಗೆ, ಅದರಲ್ಲೂ ಕೂಡ ಅನಂತ್ ಕುಮಾರ್ ಅವರ ಕನಸಿನ ಕೂಸು ಅದಮ್ಯ ಚೇತನ. ಸೊ ಇದಕ್ಕೆ ಬಿಲ್ಗಳನ್ನ ಕೂಡ ಬಿಜೆಪಿ ಸರ್ಕಾರ ಕ್ಲಿಯರ್ ಮಾಡಿರಲಿಲ್ಲ, ಅದನ್ನ ಕೂಡ ಹೋಲ್ಡ್ ಮಾಡಿತ್ತು. ಈ ರೀತಿಯಾದಂತಹ ವಿಚಾರ ಆಗಿರ್ಬೋದು. ಜೊತೆಗೆ ರಾಜಕೀಯವಾಗಿ ಯಾವುದೇ ಸ್ಥಾನಮಾನಗಳು ಸೂಕ್ತ ಸ್ಥಾನಗಳು, ಯಾಕಂದ್ರೆ ಅನಂತ್ ಕುಮಾರ್ ಅಂತ ಒಬ್ಬ ಕೇಂದ್ರದ ನಾಯಕರು ಯಾವ ರೀತಿಯಾಗಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ರು, ಯಾವ ರೀತಿಯಾಗಿ ಒಡನಾಟವನ್ನ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಇಟ್ಕೊಂಡಿದ್ರು, ಅಂತ ಒಂದು ನಾಯಕರ ಅಗಲಿಕೆ ಬಳಿಕ ಅಂತ ಅವರ ಪತ್ನಿಗೆ ಲೋಕಸಭೆಯ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು. ಆಗ ಬೆಂಗಳೂರು ಸೌತ್ ನ ಟಿಕೆಟ್ ಅನ್ನುವಂಥದ್ದಿತ್ತು. ಆದ್ರೆ ಅದನ್ನ ತಪ್ಪಿಸಿ ಅವರಿಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟರು. ಆದ್ರೆ ಅವರು ಕೂಡ ಅಷ್ಟಾಗಿ ಪಕ್ಷದ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಚುನಾವಣೆ ಸಂದರ್ಭ ಕೂಡ ಅಷ್ಟಾಗಿ ಆಕ್ಟಿವ್ ಆಗಿರ್ಲಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ನಡೀತಾ ಇರುವಂತದ್ರಲ್ಲೂ ಕೂಡ ರಾಜ್ಯ ನಾಯಕರ ಮಟ್ಟದಲ್ಲಿ ನಡೀತಾ ಇರುವಂತದ್ದಾಗಿರ್ಬೋದು, ಕೇಂದ್ರ ನಾಯಕರ ಮಟ್ಟದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಷ್ಟು ಮೂಲೆ ಗುಂಪು ಮಾಡುವಂತದ್ದಾಗಿರ್ಬೋದು, ಕೆಲವೊಂದಷ್ಟು ನಿರ್ಧಾರಗಳಾಗಿರ್ಬೋದು, ಜೊತೆಗೆ ಅನಂತ್ ಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳಲ್ಲಿ ಕಡಗಣನೆ ಆಗಿದ್ಯಾ ಅನ್ನುವಂಥದ್ದು, ಜೊತೆಗೆ ಅದನ್ನ ಚೇತನ ಸಂಸ್ಥೆಗೆ ಬಿಲ್ಗಳನ್ನ ಪೆಂಡಿಂಗ್ ಇಟ್ಟಿರುವಂತಹ ವಿಚಾರ ಆಗಿರ್ಬೋದು. ಇವೆಲ್ಲವೂ ಎಲ್ಲ ಒಂದು ಕಡೆ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಸಾಕಷ್ಟು ಬೇಸರ ತರಿಸಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದ್ರೆ ಅವರು ಆ ಸಿದ್ಧಾಂತಗಳು, ಯಾಕಂದ್ರೆ ಅನಂತ್ ಕುಮಾರ್ ಯಾವ ರೀತಿಯಾದ ಸಿದ್ಧಾಂತಗಳನ್ನ ಇಟ್ಕೊಂಡು ಪಕ್ಷದಲ್ಲಿ ಇದ್ರು ಅನ್ನೋದು ಗೊತ್ತಿದೆ. ಅವೆಲ್ಲವನ್ನ ಕೂಡ ಬಿಟ್ಟು ಅವರು
ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂಥದ್ದು, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ, ಅದರಲ್ಲೂ ಕೂಡ ಕೆಪಿಸಿಸಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಯಶಸ್ವಿ ಆಗ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಇರುವಂತದ್ದು. ಸ್ಮಿತಾ, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ಒಂದ್ ಕಡೆಯಲ್ಲಿ ರಾಜಕೀಯ ವಿಚಾರಗಳ ಚರ್ಚೆ ಆಗಿಲ್ಲ ಅನ್ನೋ ಹೇಳಿಕೆ ತೇಜಸ್ವಿನಿ ಅನಂತಕುಮಾರ್ ಅವರ ಕಡೆಯಿಂದ ಬರ್ತಾ ಇದ್ರೆ, ಇತ್ತ ಟ್ವೀಟ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಬಿಜೆಪಿಯ ಹಿರಿಯ ನಾಯಕರಾಗಿದ್ದ ದಿವಂಗತ ಅನಂತಕುಮಾರ್ ಅವರ ಪತ್ನಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಇವತ್ತು ನನ್ನನ್ನ ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಭೇಟಿಯಾಗಿ ರಾಜ್ಯ ರಾಜಕೀಯ ವಿಚಾರಗಳ ಕುರಿತು, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ರಾಜ್ಯ ರಾಜಕೀಯ ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಂದ್ ಕಡೆ ರಾಜಕೀಯ ಪ್ರಸ್ತಾಪ ಆಗಿಲ್ಲ, ಚರ್ಚೆಗೆ ಒಳಪಟ್ಟಿಲ್ಲ ಅನ್ನೋ ಹೇಳಿಕೆ, ಅದಕ್ಕೆ ಕಾಂಟ್ರಾಸ್ಟ್ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಟ್ವೀಟ್. ಆಪರೇಷನ್ ಹಸ್ತ ಬಹು ಚರ್ಚಿತ ವಿಚಾರ, ನಮ್ಮ ಮುಂದಿನ ಸುದ್ದಿ ಕೂಡ ಅದಕ್ಕೇನೆ ಸಂಬಂಧಪಟ್ಟಂತದ್ದು. ಹಾಗಾದ್ರೆ ಯಾರಿಗೆ ಈ ಗಾಳ ಹಾಕೋ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಯಾರು ಅನ್ನೋದನ್ನ ವಿವರಿಸ್ತಾ ಹೋಗುತ್ತೆ ಮುಂದಿನ ಸುದ್ದಿ. ಗಮನಿಸೋಣ. ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಜಗದೀಶ್ ಶೆಟ್ಟರ್, ಕಾಂಗ್ರೆಸ್ನ ಎಂಎಲ್ಸಿ. ಯಾವ ವಿಚಾರಕ್ಕೆ ಸದ್ಯಕ್ಕೆ ಶೆಟ್ಟರು ಸುದ್ದಿಯಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ, ಬೆಳಗಾವಿಯಲ್ಲಿ ಆಪರೇಷನ್ ಹಸ್ತದ ಉಸ್ತುವಾರಿಯನ್ನ ವಹಿಸಿದ್ದಾರೆ ಜಗದೀಶ್ ಶೆಟ್ಟರ್. ಯಾವ ವಿಚಾರಕ್ಕೆ ಸದ್ಯಕ್ಕೆ ಈ ಆಪರೇಷನ್ ಹಸ್ತದ ವಿಚಾರ ಚರ್ಚೆಯಲ್ಲಿ ಒಳಪಟ್ಟಿದೆ, ಹಾಗೆ ಶೆಟ್ಟರ್ ಯಾರಿಗೆ ಗಾಳ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ, ಮಹದೇವಪ್ಪ ಯಾಡವಾಡ, ಮಾಜಿ ಶಾಸಕರಿವರು, ಇವರ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ಜಗದೀಶ್ ಶೆಟ್ಟರ್. ಆ ಮೂಲಕ ಬೆಳಗಾವಿ ಭಾಗದಲ್ಲೂ ಕೂಡ ಒಂದಷ್ಟು ಬಿಜೆಪಿ ಮಂದಿಯನ್ನ ಕಾಂಗ್ರೆಸ್ಗೆ ಕರೆ ತರುವಲ್ಲಿ ಶೆಟ್ಟರ್ ಆಕ್ಟಿವ್ ಆಗಿದ್ದಾರೆ ಅನ್ನೋದಕ್ಕೆ ಈ ಭೇಟಿ ಹಾಗೆ ಚರ್ಚೆ ಪೂರಕವಾಗಿ ನಿಲ್ತಾ ಇದೆ. ಆಗಿದ್ದೇನು ಗಮನಿಸ್ತಾ ಹೋಗೋಣ. ಶೆಟ್ಟರ್ ಅವರ ಈ ಆಪರೇಷನ್ ಹಸ್ತದ ಪ್ರಕ್ರಿಯೆಗಳು ಯಾವ ಹಂತದಲ್ಲಿ ಪ್ರಗತಿಯಲ್ಲಿದೆ ಅನ್ನೋದರ ಅಂಶಗಳನ್ನ ಗಮನಿಸ್ತಾ ಹೋಗೋಣ. 20 ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ಗೆ ಕರೆತರುವ ಮಾತನ್ನ ಕೊಟ್ಟಿದ್ದಾರಂತೆ ಜಗದೀಶ್ ಶೆಟ್ಟರ್. ಹೀಗಾಗಿನೇ ಜಗದೀಶ್ ಶೆಟ್ಟರ್ ಅವರ ಈ ಆಪರೇಷನ್ ಹಸ್ತದ ಭಾಗವಾಗಿ ಬೆಳಗಾವಿಯಲ್ಲಿ ಬಹಳ ಆಕ್ಟಿವ್ ಆಗಿ ಚರ್ಚೆಗಳು ನಡೀತಾ ಇದೆ. ಬಿಜೆಪಿಯ ಮಾಜಿ ಶಾಸಕ ಮಹದೇವಪ್ಪ ಯಾಡವಾಡ ಅವರಿಗೆ ಗಾಳ ಹಾಕಿದ್ದಾರಾ ಜಗದೀಶ್ ಶೆಟ್ಟರ್ ಅನ್ನೋ ಅನುಮಾನ. ರಾಮದುರ್ಗ ಹಾಲಿ ಕೈ ಶಾಸಕ ಅಶೋಕ್ ಪಟ್ಟಣ್ ಅವರ ಸಮ್ಮುಖದಲ್ಲೇನೆ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಾಗಿದೆ. ಶೆಟ್ಟರ್ ಹಿಂದೆನೆ ಬರ್ತಾರಾ ಮಹದೇವಪ್ಪ ಯಾಡವಾಡ ಅನ್ನೋ ಕೆಲವೊಂದಷ್ಟು ಕುತೂಹಲಕ್ಕೆ ಈ ಭೇಟಿ ಹಾಗೆ ಚರ್ಚೆ ಗ್ರಾಸವಾಗಿರೋದು. 20 ಮಂದಿ ನಾಯಕರು, ಶಾಸಕರೇ ಆಗ್ಬೇಕು ಅಂತಿಲ್ಲ, ಶಾಸಕರು ಅಥವಾ ಮಾಜಿ ಶಾಸಕರು, ಅವರ ಹಿಂಬಾಲಕರು, ಪಕ್ಷದಲ್ಲಿ ಬಹಳ ಆಕ್ಟಿವ್ ಆಗಿರುವಂತಹ ನಾಯಕರು, ಈ ಪೈಕಿ 20 ಮಂದಿಯನ್ನ ಕರೆತರ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋ ಮಾತನ್ನ ಕೊಟ್ಟಿರುವ ಜಗದೀಶ್ ಶೆಟ್ಟರ್, ಅದರ ಭಾಗವಾಗಿ ನಾವೇನು ಫೋಟೋದಲ್ಲಿ ಗಮನಿಸ್ತಾ ಇದೀವಿ, ಮಾಜಿ ಬಿಜೆಪಿ ಶಾಸಕ ಮಹದೇವಪ್ಪ ಯಾಡವಾಡ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರೋದು. ಮತ್ತೊಂದು ಬದಿಯಲ್ಲಿ ಅಶೋಕ್ ಪಟ್ಟಣ್ ಅವರು, ಕಾಂಗ್ರೆಸ್ನ ಶಾಸಕರು, ಅವರ ಸಮ್ಮುಖದಲ್ಲೇ ಈ ಒಂದು ಭೇಟಿ ಹಾಗೆ ಮಾತುಕತೆ ನಡೆದಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಹೊರಗಿಂದ ಜನರನ್ನ ಕರ್ಕೊಂಡ್ಬಂದು ಪಕ್ಷವನ್ನ ಬಲಪಡಿಸೋ ಪ್ರಯತ್ನ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಇನ್ನು ಒಳಗೊಳಗೆ ಇರುವ ಅಸಮಾಧಾನ ಮತ್ತಷ್ಟು ಹೆಚ್ಚಾಗ್ತಿದ್ಯಾ ಅನ್ನೋ ಅನುಮಾನಕ್ಕೆ ಈ ಸುದ್ದಿ ಪುಷ್ಟಿಯನ್ನ ನೀಡ್ತಾ ಇದೆ. ಹಾಗಾದ್ರೆ ಯಾವ ಸುದ್ದಿ ಇದು, ಅದರ ಸುತ್ತ ಇರುವ 3 ಪ್ರಶ್ನೆ ಯಾವುದು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಯಾರು ಅನ್ನೋದು, ಅದಕ್ಕೆ ಉತ್ತರ ಬಸವರಾಜ್ ರಾಯರೆಡ್ಡಿ. ಯಾವ ವಿಚಾರಕ್ಕೆ ಇದೀಗ ಸುದ್ದಿಯಲ್ಲಿದ್ದಾರೆ? ಅವರ ಮುನಿಸನ್ನ ತಣಿಸುವ ಪ್ರಯತ್ನ ನಿತ್ಯ ನಿರಂತರ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ. ಯಾವ ರೀತಿ ಆಗ್ತಾ ಇದೆ ಸದ್ಯಕ್ಕೆ ರಾಯರೆಡ್ಡಿ ಅವರ ಮುನಿಸನ್ನ ಶಮನ ಮಾಡುವ ಪ್ರಯತ್ನ ಅಂದ್ರೆ, 2 ಸಚಿವರು ರಾಯರೆಡ್ಡಿ ಅವರನ್ನ ಭೇಟಿಯಾಗಿ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ. ನಮಗೆ ನೆನಪಿದೆ, ಶಾಸಕರು ಬಹಿರಂಗವಾಗಿ ಪತ್ರ ಬರೆದಿದ್ರು, ಸಚಿವರು ಅಸಹಕಾರವನ್ನ ತೋರ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಸಂದರ್ಭದಲ್ಲಿ ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ಟವರ ಪೈಕಿ ರಾಯರೆಡ್ಡಿ ಅವರು ಕೂಡ ಒಬ್ರು. ಹೀಗಾಗಿ ಇದೀಗ ರಾಯರೆಡ್ಡಿ ಅವರ ಓಲೈಕೆಯ ಪ್ರಯತ್ನ ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ ಓಲೈಕೆ ಅನ್ನೋದರ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಬಸವರಾಜ ರಾಯರೆಡ್ಡಿ ಅವರ ಓಲೈಕೆಗೆ ಸಚಿವರ ಮೇಲೆ ಮುನಿಸ್ಕೊಂಡಿದ್ರು ಬಸವರಾಜ ರಾಯರೆಡ್ಡಿ ಅವರು. ಇದೀಗ ಆ ಮುನಿಸನ್ನ ಶಮನ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ 2 ಸಚಿವರು. ಸಚಿವರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಬಹಿರಂಗಪಡಿಸಿದ್ರು. ಅದನ್ನ ಪತ್ರದ ಬೆನ್ನಲ್ಲೇ ಇದೀಗ ರಾಯರೆಡ್ಡಿ ಅವರನ್ನ ಭೇಟಿಯಾಗಿದ್ದಾರೆ ಸಚಿವರು. ಮನವೊಲಿಕೆ ಮಾಡೋ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಯಾರು 2 ಸಚಿವರು ಭೇಟಿಯಾಗಿರೋದು ಅನ್ನೋದಕ್ಕೆ ಉತ್ತರ ಶರಣಪ್ರಕಾಶ್ ಪಾಟೀಲ್ ಹಾಗೆ ಎಂಸಿ ಸುಧಾಕರ್. 2 ಸಚಿವರು ಕೂಡ ರಾಯರೆಡ್ಡಿ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಜಿಲ್ಲೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಚಿವರ ಕುರಿತು ದೂರನ್ನ ನೀಡಿದ್ರು. ಯಾವುದೇ ರೀತಿಯ ಸಹಕಾರ ಅವರಿಂದ ನಮಗೆ ಸಿಗ್ತಾ ಇಲ್ಲ, ಜಿಲ್ಲೆಯ ಹಾಗೆ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದನೆ ಲಭ್ಯವಾಗ್ತಾ ಇಲ್ಲ ಅನ್ನೋ ದೂರು ಸಚಿವರ ವಿರುದ್ಧವಾಗಿ ಕೇಳೋಕ್ ಸಿಕ್ಕಿತ್ತು. ಇದೀಗ
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಸಿ ಸುಧಾಕರ್ ಹಾಗೆ ಶರಣ ಪ್ರಕಾಶ್ ಪಾಟೀಲ್ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ನಾವು ಆ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ. ರಾಯರೆಡ್ಡಿ ಅವರ ಮನವೊಲಿಕೆ ಪ್ರಯತ್ನ ಕಾಂಗ್ರೆಸ್ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸದ್ಯಕ್ಕೆ ರಾಯರೆಡ್ಡಿ ಅವರು. ಆದ್ರೆ ಬಿಜೆಪಿಗೆ ಹೋಗೋಕೆ ತೊಂದರೆ ಇಲ್ಲ ಅನ್ನೋ ಮಾತನ್ನು ಕೂಡ ಆಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಹಾಗೆ ಅವರನ್ನ ಭೇಟಿಯ ಮಾಡಿದ ಸಚಿವ ಎಂಸಿ ಸುಧಾಕರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇಬ್ಬರ ಮಾತು ನಿಮ್ಮ ಮುಂದೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದು ಆರೋಪ ಅಲ್ಲ. ಅದು ದಯವಿಟ್ಟು ನಾನು ಲೆಟರ್ನ ಓದಿ. ನಾನೇನು ಹೇಳಿದ್ದೇನೆ, ದೇರ್ ವಾಸ್ ಡ್ರೌಟ್ ಸಿಚುವೇಶನ್. ಈಗ 2-3 ದಿವಸದಿಂದ ಮಳೆ ಆಗಿದೆ. ಜೆಸ್ಕಾಂನಲ್ಲಿ ದೇರ್ ವಾಸ್ ಸಮ್ ಲಿಟಲ್ ಪ್ರಾಬ್ಲಮ್. MD ಯಾರೂ ಇಲ್ಲ ಅಲ್ಲಿ. 5ನೇ ತಾರೀಕು 5th ಆಫ್ ಸೆಪ್ಟೆಂಬರ್ ಮಧ್ಯಾಹ್ನ 2:15 ಗಂಟೆಗೆ ಜೆಸ್ಕಾಂ ಆಫೀಸರ್ಸ್ ಅಂತಂದ್ರೆ ಗುಲ್ಬರ್ಗಾ ಡಿವಿಷನ್ ಕಂಪ್ಲೀಟ್ ಆಫೀಸರ್ಸ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಸಿಟ್ಟಾಗಂಗಿಲ್ಲ. ನಾನು ಐ ವೋಂಟ್ ಲೀವ್ ಕಾಂಗ್ರೆಸ್. ಐ ಆಮ್ ಎ ಮ್ಯಾನ್ ಆಫ್ ಸರ್ಟನ್ ಪ್ರಿನ್ಸಿಪಲ್ ಅಂಡ್ ಕ್ವಾಲಿಟಿ. ನಾನು ಬಿಜೆಪಿಗೆ ಹೋಗ್ಬೇಕಂದ್ರೆ ನನಗೇನು ತೊಂದರೆ ಇಲ್ಲ. ಆದರೆ ಅದು ನಮ್ಗೆ ಸೂಟ್ ಆಗಲ್ಲ. ಸ್ಪಷ್ಟವಾಗಿದೆ, ವಿದ್ಯುತ್ಗೆ ಟ್ರಾನ್ಸ್ಫಾರ್ಮರ್ ಪರಿವರ್ತಕಗಳ ಸಮಸ್ಯೆ ಇದೆ, ಕ್ಷೇತ್ರದ ರೈತರ ಒತ್ತಡ ಇದೆ, ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಫೋನ್ ಮಾಡಿದ್ರು ಸಿಗ್ತಾ ಇಲ್ಲ ಅಂತಕ್ಕಂಥದ್ದಿದೆ. ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈಗ ಅದನ್ನೇ ಕೆಲವು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಅಧಿಕಾರಿಗಳು ಆ ರೀತಿ ಸ್ಪಂದಿಸಲಿಲ್ಲ ಅಂತಕ್ಕಂಥದ್ದು ಬಹುಶಃ ಇಂಧನ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು, ಯಾವ ರೀತಿ ಅವರಿಗೆ ಸೂಚನೆಗಳು ಕೊಡಬೇಕು ಅಂತಕ್ಕಂಥದ್ದು ಆ ಸಭೆ ಆದಮೇಲೆ ಅವ್ರು ಏನೇ ಅಸಮಾಧಾನಗಳಿದ್ರೂ ಕೂಡ ಒಬ್ಬ ನಾಯಕ ಮಾತ್ರ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ಯಾರ ನಾಯಕ, ಯಾಕೆ ಹೈಪ್ ಅನ್ನೋದನ್ನ ವಿವರಿಸುತ್ತೆ ನಮ್ಮ ಮುಂದಿನ ಸುದ್ದಿ. ಅದರ ಸುತ್ತ ಇರುವ 3 ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಯಾರು ಅನ್ನೋದು, ಅದಕ್ಕುತ್ತರ ಭಾವಚಿತ್ರವೇ ಹೇಳ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ವಿಚಾರಕ್ಕೆ ಹೈಪ್ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಅಂದ್ರೆ, ದಕ್ಷಿಣದ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ. ಯಾವ ವಿಚಾರಕ್ಕೆ, ಯಾಕೆ ಈ ಡಿಮ್ಯಾಂಡ್ ಅಂದ್ರೆ, ಸಿದ್ದರಾಮಯ್ಯ ಅವರ ಜನಪ್ರಿಯತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದ ರಾಜ್ಯದ ಜನಪ್ರತಿನಿಧಿಗಳು ಕೂಡ ಈ ಜನಪ್ರಿಯತೆಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಗೆಲ್ಲಿಸೋ ಕುದುರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ಪರಿಗಣಿಸಿ ನಮ್ಮ ಕ್ಷೇತ್ರಗಳಿಗೂ ಕೂಡ, ನಮ್ಮ ರಾಜ್ಯಗಳಿಗೂ ಕೂಡ ಬಂದು ನೀವು ನಮ್ಮ ಪರವಾಗಿ ಮಾತನಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರಂತೆ ಸಿದ್ದರಾಮಯ್ಯ ಅವರ ಮುಂದೆ. ಆ ಮೂಲಕ ಅಕ್ಕಪಕ್ಕದ ರಾಜ್ಯಗಳಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅನೇಕ ಭಾಗ್ಯ ಯೋಜನೆಗಳನ್ನ ನೀಡಿ ಸಿದ್ದರಾಮಯ್ಯ ಅವರು ಭಾಗ್ಯ ರಾಮಯ್ಯ ಅಂತ ಕರೆಸಿಕೊಂಡ್ರು. ಈ ಬಾರಿ ಗ್ಯಾರಂಟಿ ಕೈ ಹಿಡಿತು, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಮತ್ತೊಂದು ಅವಧಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ. ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸ್ತಾ ಇರೋದ್ರಿಂದಾಗಿ ಗ್ಯಾರಂಟಿ ರಾಮಯ್ಯ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಹಾಗೆ ಈ ಪಂಚ ಗ್ಯಾರಂಟಿಗಳ ಫಾರ್ಮುಲಾವನ್ನ ಬೇರೆ ಬೇರೆ ರಾಜ್ಯಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ಅಳವಡಿಸಿಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಸಿದ್ದರಾಮಯ್ಯ ಅವರ ಮಾತಿನ ಧಾಟಿ ಹಾಗೆ ಅವರ ಕಾರ್ಯವೈಖರಿಗೆ ಬಹುಪರಾಕ್ ಅಂತಿದ್ದಾರೆ ನೆರೆಹೊರೆಯ ರಾಜ್ಯದವರು. ಎಸ್ಪೆಷಲಿ ಕೇರಳ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರದಿಂದ ಸಿದ್ದರಾಮಯ್ಯ ಅವರಿಗೆ ಕರೆ ಹೋಗ್ತಾ ಇದೆ. ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಬಳಸಿಕೊಂಡು ಚುನಾವಣೆ ಗೆಲ್ಲೋ ಪ್ಲಾನ್ ಅನ್ನ ರೂಪಿಸಿಕೊಳ್ತಿದ್ದಾರೆ ಆಯಾ ರಾಜ್ಯದ ಸ್ಥಳೀಯ ಮಟ್ಟದ ನಾಯಕರು. ಹೀಗಾಗಿನೇ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ನಮ್ಮ ರಾಜ್ಯಕ್ಕೂ ಬನ್ನಿ, ನಮ್ಮ ಪರವಾಗಿ ಪ್ರಚಾರವನ್ನ ಮಾಡಿ ಅಂತ ಹೇಳಿ ಕರೆ ಮಾಡಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ವೆಲ್ಕಮ್ ಬ್ಯಾಕ್. ನಮ್ಮ ಮುಂದಿನ ಸುದ್ದಿ ಯಾವುದು, ಹಾಗೆ ಅದರ ಸುತ್ತ ಇರುವ 3 ಪ್ರಶ್ನೆ ಯಾವುದು ಅಂತ ಗಮನಿಸ್ತಾ ಹೋಗೋಣ. ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ನಡೀತಿರುವ ಹೋರಾಟ. ನಮ್ಮ ಮೊದಲ ಪ್ರಶ್ನೆ ಏನು ಅನ್ನೋದಕ್ಕೆ ಉತ್ತರ ಕೂಡ ಅದೇ. ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಕರ್ನಾಟಕದಲ್ಲಿ ಮುಂದುವರೆದಿದೆ ಹೋರಾಟ. ಇವತ್ತು ಎಲ್ಲಿ ಹೆಚ್ಚಿನ ಹೋರಾಟದ ಬಿಸಿ ಕಾಣಲಿಕ್ಕೆ ಸಿಗ್ತಿದೆ ಅಂತಂದ್ರೆ ಅದಕ್ಕೆ ಉತ್ತರ ಮಂಡ್ಯ ಹಾಗೆ ಚಾಮರಾಜನಗರ. ಯಾವ ರೀತಿ ನಡೀತಾ ಇದೆ ಪ್ರತಿಭಟನೆ ಅಂದ್ರೆ, ನಿತ್ಯವೂ ಕೂಡ ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ರೈತರು, ರೈತ ಮುಖಂಡರು ಹಾಗೆ ಆ ಭಾಗದ ಜನಸಾಮಾನ್ಯರು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ತಮಿಳುನಾಡಿಗೆ ನೀರನ್ನ ಹಂಚಿಕೆ ಮಾಡ್ತಾ ಇರುವ ರಾಜ್ಯ ಸರ್ಕಾರದ ನಿಲುವಿನ ವಿರುದ್ಧವಾಗಿ ಹೋರಾಟ ನಿರಂತರವಾಗಿ ನಡೀತಾ ಇದೆ. ತಮಿಳುನಾಡಿಗೆ ನೀರು ಬಿಡ್ತಾ ಇರೋದಕ್ಕೆ ರೈತರು ಹಾಗೆ ಬಿಜೆಪಿ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯ, ಚಾಮರಾಜನಗರದಲ್ಲಿ ಪ್ರತಿನಿತ್ಯವೂ ಕೂಡ ವಿಭಿನ್ನ ರೀತಿಯ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ನಾವು ಗಮನಿಸಿದ್ವಿ, ಚಿಕ್ಕ ಚಿಕ್ಕ ಮಕ್ಕಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರು, ತಲೆ ಮೇಲೆ ಕಲ್ಲು ಹೊತ್ತು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಇದೀಗ
ಪಾಂಡವಪುರದಲ್ಲಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ಫೋಟೋಗೆ ಚಪ್ಪಲಿ ಏಟನ್ನ ನೀಡುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಲ್ಲಿನ ರೈತ ಮುಖಂಡರು ಹಾಗೆ ಬಿಜೆಪಿಯ ನಾಯಕರು. ಶ್ರೀರಂಗಪಟ್ಟಣ ಬಳಿ ಕಾವೇರಿ ನದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾವೇರಿ ವಿಚಾರದಲ್ಲಿ ರೈತ ಸಂಘದಿಂದ ಕಾನೂನು ಸಮರ ಕೂಡ ಮತ್ತೊಂದು ಕಡೆಯಲ್ಲಿ ಆರಂಭವಾಗಿದೆ. ಅದರಲ್ಲೂ ಈ ಒಂದು ವಿಚಾರದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಮಹಿಳೆಯರು ಕೂಡ ಪ್ರತಿಭಟನೆಗೆ ಮುಂದಾಗಿರೋದು. ಮಹಿಳೆಯರಿಂದ ಖಾಲಿ ಬಿಂದೆಗೆ ಹೊತ್ತು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ ರೈತರಿಂದ ಜಾಗಟೆ ಚಳವಳಿ ಕೂಡ ನಡೆಸಲಾಗಿದೆ. ಸರ್ಕಾರಕ್ಕೆ ಎಲ್ಲಿಯ ತನಕ ಅಯ್ಯಯ್ಯೋ ರೈತ ವಿರೋಧಿ ಕಾಯ್ದೆಗೆ ರೈತ ವಿರೋಧಿ ಸರ್ಕಾರ. ಒಂದು ಕಡೆ ತಮಿಳುನಾಡಿಗೆ ನೀರು, ಅದರಲ್ಲೂ ಕಾವೇರಿ ನದಿ ನೀರು ಹರಿತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಇದ್ರೆ, ಅದೇ ತಮಿಳುನಾಡಿನ ಸಚಿವರೊಬ್ಬರ ಹೇಳಿಕೆ ಇದೀಗ ದೇಶದಾದ್ಯಂತ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಕಾರಣವಾಗ್ತಾ ಇದೆ. ಅದನ್ನ ವಿವರಿಸ್ತಾ ಹೋಗುತ್ತೆ ನಮ್ಮ ಮುಂದಿನ ಸುದ್ದಿ. ಹಾಗಾದ್ರೆ ಆ ಸುದ್ದಿ ಸುತ್ತ ಇರುವ 3 ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಯಾರು ಅನ್ನೋದಕ್ಕೆ ಉತ್ತರ ತಮಿಳುನಾಡಿನ ಸಚಿವ ಉದಯನಿಧಿ ಸ್ಟಾಲಿನ್. ಯಾವ ವಿಚಾರಕ್ಕೆ ಚರ್ಚೆಗೆ ಒಳಪಟ್ಟಿದ್ದಾರೆ ಅಂತಂದ್ರೆ, ಕಳೆದ 2 ದಿನದಿಂದ ಸನಾತನ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನೀಡಿದ ಹೇಳಿಕೆ ಸಂಘರ್ಷಕ್ಕೆ ಕಾರಣವಾಗಿದೆ. ಪರಿಣಾಮ ಏನಾಗ್ತಾ ಇದೆ? INDIA ಮೈತ್ರಿಕೂಟಕ್ಕೆ ಲಿಂಕ್ ಮಾಡಿ ಇವರ ಹೇಳಿಕೆಯನ್ನ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. INDIA ಮೈತ್ರಿಕೂಟದ ಯಾವೊಂದು ಪ್ರಮುಖ ಪಕ್ಷ ಅಥವಾ ಅದರ ನಾಯಕರು ಕೂಡ ಉದಯನಿಧಿ ಅವರ ಈ ಹೇಳಿಕೆಯ ವಿರುದ್ಧವಾಗಿ ಮಾತನಾಡಿಲ್ಲ. ಹೀಗಾಗಿ ಇಡೀ ಮೈತ್ರಿಕೂಟದ ಒಂದು ಮಾನದಂಡವೇ ಈ ಉದಯನಿಧಿ ಅವರ ಹೇಳಿಕೆಯ ರೀತಿಯಲ್ಲೇ ಇದೆಯಾ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸನಾತನ ಸಮರ ಸಂಘರ್ಷವಾಗಿರೋದ್ರ ಮತ್ತಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಸನಾತನ ಧರ್ಮ ಅಂತ್ಯಗೊಳಿಸಬೇಕು ಅನ್ನೋ ಹೇಳಿಕೆಯನ್ನ ಸ್ಟಾಲಿನ್ ನೀಡಿದ್ರು. ಡೆಂಗಿ ಹಾಗೆ ಮಲೇರಿಯಾಗೆ ಕಂಪೇರ್ ಮಾಡಿ ಅದನ್ನ ಎರಾಡಿಕೇಟ್ ಮಾಡದಂತೆ ಸನಾತನ ಧರ್ಮವನ್ನ ಕೂಡ ನಾವು ನಾಶ ಮಾಡಬೇಕು ಅನ್ನೋ ಹೇಳಿಕೆಯನ್ನ ನೀಡಿದ್ರು. ಇದೀಗ ಉದಯನಿಧಿ ಅವರ ಮಾತಿಗೆ ಸಚಿವ HC ಮಹದೇವಪ್ಪ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಸಮಾನತೆ ಇಲ್ಲದ ಧರ್ಮವೇ ಅಲ್ಲ ಅನ್ನೋ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ನೀಡಿದ್ದಾರೆ. ಮತ್ತೊಂದು ಕಡೆ ಹಿಟ್ಲರ್ ಮೈಂಡ್ಸೆಟ್ ಸಂವಿಧಾನ ವಿರೋಧಿ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಯಲ್ಲಿ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ INDIA ಮೈತ್ರಿಕೂಟ ಅಧಿಕಾರವನ್ನ ಹಿಡಿಯೋಕೆ ಏನೇನೋ ಮಾಡ್ತಾ ಇದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವರ ಹೇಳಿಕೆ, ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಗೆ ಒಂದು ಕಡೆ ಪರ ವಿರೋಧದ ಚರ್ಚೆಗಳು ನಡೀತಾ ಇದ್ರೆ, ಇದನ್ನ ನೇರವಾಗಿ ಮುಂಬರಲಿರುವ ಲೋಕಸಭಾ ಚುನಾವಣೆಯ ಒಂದು ಸಬ್ಜೆಕ್ಟ್ ಆಗಿ ಮಾಡಿಕೊಂಡು ಈ INDIA ಮೈತ್ರಿಕೂಟಕ್ಕೆ ಉದಯನಿಧಿ ಅವರ ಹೇಳಿಕೆಯನ್ನ ಲಿಂಕ್ ಮಾಡಿ ಬಿಜೆಪಿ ಅಸಮಾಧಾನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ವೆಲ್ಕಮ್ ಬ್ಯಾಕ್. ಮಂಗಳೂರಿನಲ್ಲಿ MBBS ಸೀಟ್ ಹೆಸರಲ್ಲಿ ಭಾರಿ ಅಕ್ರಮ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. ಮೆಡಿಕಲ್ ಕಾಲೇಜಿಗೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೆಡಿಕಲ್ ಸೀಟ್ ಹೆಸರಲ್ಲಿ ಲಕ್ಷ ಹಣವನ್ನ ಪಡೆದು ವಂಚಿಸಿದೆ ಆಡಳಿತ ಮಂಡಳಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರದ ಅನುಮತಿ ಇಲ್ಲದೆ ನೂರಾರು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಫೀಸ್ ಅನ್ನ ಕಟ್ಟಿಸಿಕೊಂಡಿದ್ದಾರಂತೆ ಆಡಳಿತ ಮಂಡಳಿ. ಮಂಗಳೂರಿನ GR ಮೆಡಿಕಲ್ ಕಾಲೇಜ್ ಹೆಸರಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ರಾಷ್ಟ್ರೀಯ ವೈದ್ಯಕೀಯ ಆಯೋಗದಿಂದ ಸಮಗ್ರ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಮೆಡಿಕಲ್ ಸೀಟ್ ಅಕ್ರಮದ ತನಿಖೆಗೆ ಆಯೋಗ ಪತ್ರ ಬರೆದಿತ್ತು. ಮಂಗಳೂರಿನ ನೀರುಮಾರ್ಗದಲ್ಲಿ 2 ವರ್ಷಗಳ ಹಿಂದೆ ಆರಂಭವಾಗಿರುವ GR ಮೆಡಿಕಲ್ ಕಾಲೇಜು ಗಣೇಶ್ ರಾವ್ ಮಾಲೀಕತ್ವದ GR ಮೆಡಿಕಲ್ ಕಾಲೇಜಿನ ವಿರುದ್ಧ ಇದೀಗ ಲಕ್ಷಾಂತರ ರೂಪಾಯಿ ಶುಲ್ಕವನ್ನ ಪಾವತಿ ಮಾಡಿಕೊಂಡು ವಂಚಿಸಿದ್ದಾರೆ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಈ ಮೂಲಕ 150 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಅನುಮತಿ ಇಲ್ಲದೆ ಸೀಟು ನೀಡಿರೋದು ಅಕ್ರಮ ಮತ್ತು ಕಾನೂನು ಬಾಹಿರ ಅಂತ ವರದಿ ಕೂಡ ಬಂದಿದೆ. 2022-23ನೇ ಸಾಲಿಗೆ 150 ವಿದ್ಯಾರ್ಥಿಗಳಿಗೆ MBBS ದಾಖಲಾತಿಯನ್ನ ಕೊಟ್ಟಿದೆ ಈ ಒಂದು ಸಂಸ್ಥೆ.